ಬೀದರ್ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ರಾಜ್ಯ ಸರ್ಕಾರದಿಂದ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಓಲೈಕೆ ಹಾಗೂ ತುಷ್ಟೀಕರಣ ರಾಜಕಾರಣ ರಾಜ್ಯದ ಉಪಮುಖ್ಯಮಂತ್ರಿ ಹಾಗೂ ರಾಜ್ಯ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಸಂವಿಧಾನದ ಬಗ್ಗೆ ಹೇಳಿಕೆ, ಎಸ್ಸಿ ಮತ್ತು ಎಸ್ಟಿ ಅನುದಾನವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿರುವುದರ ವಿರುದ್ಧ ಹಾಗೂ ರಾಜ್ಯದ ಸ್ಪೀಕರ್ ಅವರಿಂದ ಬಿಜೆಪಿ ಪಕ್ಷದ 18 ಶಾಸಕರನ್ನ ಅಮಾನತು ಮಾಡಿರುವ ಕೃತ್ಯವನ್ನು ಖಂಡಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು. 18 ಶಾಸಕರನ್ನ ಅಮಾನತು ಮಾಡುವ ಮೂಲಕ ಮತ್ತೊಮ್ಮೆ ಯಾವುದೇ ರೀತಿಯಿಂದಲೂ ಸಂವಿಧಾನಕ್ಕೆ ಗೌರವ ಕೊಡಲ್ಲ ಎನ್ನುವಂತಹದ್ದನ್ನು ಕಾಂಗ್ರೆಸ್ನವರು ಸಾಬೀತುಪಡಿಸಿದ್ದಾರೆ. 6 ತಿಂಗಳ ಕಾಲ ಶಾಸಕರನ್ನ ಅಮಾನತು ಮಾಡಿದ್ದು ರಾಜ್ಯದ ವಿಧಾನಸಭೆಯಲ್ಲಿ ಎಂದೂ ನಡೆದಿರಲಿಲ್ಲ. ಸಭಾಪತಿಗಳ ಈ ನಡೆಯನ್ನ ನಾವು ಖಂಡಿಸುತ್ತೇವೆ ಎಂದರು. ಸಂವಿಧಾನ ವಿರೋಧಿ ರಾಜ್ಯದ ಉಪಮುಖ್ಯಮಂತ್ರಿಗೆ ಧಿಕ್ಕಾರ ಎಂದು ತುಷ್ಟೀಕರಣ ರಾಜಕಾರಣ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರವೆಂದು ಬಿಜೆಪಿಗರು ಘೋಷಣೆ ಕೂಗಿದರು. ಸಂವಿಧಾನ ಬದಲಾವಣೆ ಮಾಡುತ್ತೇನೆ ಎಂದು ಅವಹೇಳನಕಾರಿ ಹೇಳಿಕೆ ನೀಡಿದ ಡಿಕೆ ಶಿವಕುಮಾರ್ ಅವರ ಪ್ರತಿಕೃತಿ ದಹಿಸಿ ಪ್ರತಿಭಟನಾಕಾರರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಸುಟ್ಟ ಪ್ರತಿಕೃತಿಯನ್ನ ಪೊಲೀಸರು ನಂದಿಸಲು ಹರಸಾಹಸ ಪಡಬೇಕಾಯಿತು. ಅಂಥ ಸಂದರ್ಭದಲ್ಲಿ ಬಿಜೆಪಿಗರು ಪ್ರತಿಕೃತಿಯನ್ನ ಕಾಲಿನಿಂದ ಒದೆಯುವ ಮೂಲಕ ಡಿಕೆ ಶಿವಕುಮಾರ್ಗೆ ಹೇಳಿ ಧಿಕ್ಕಾರ ಎಂದರು. ಮುಖ್ಯವಾಗಿ ಮುಸ್ಲಿಮರ ಓಲೈಕೆಗಾಗಿ 4% ಮತೀಯ ಮೀಸಲಾತಿ ನೀಡಲು ಹೊರಟಿದ್ದ ಕಾಂಗ್ರೆಸ್ ಬಹುಸಂಖ್ಯಾತರ ವಿರೋಧಿ ಎಂದು ತೋರಿಸಿಕೊಂಡಿದ್ದಾರೆ. ಅವರಿಗೆ ಮೀಸಲಾತಿ ನೀಡಲು ಸಂವಿಧಾನ ಬೇಕಾದರೂ ಬದಲಾವಣೆ ಮಾಡುತ್ತೇವೆ ಎಂದು ಹೇಳುವ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ನಾವು ವಿರೋಧಿಸುತ್ತೇವೆ. ಒಂದೆಡೆ ರಾಹುಲ್ ಗಾಂಧಿ ಸಂವಿಧಾನ ರಕ್ಷಣೆಗಾಗಿ ಹೋರಾಟ ಮಾಡಿದರೆ, ಇನ್ನೊಂದೆಡೆ ಕಾಂಗ್ರೆಸ್ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂವಿಧಾನ ಬದಲಾವಣೆ ಮಾಡ್ತೀವಿ ಎಂದು ಹೇಳುವ ಎಷ್ಟರ ಮಟ್ಟಿಗೆ ಸರಿ? ಹೀಗಾಗಿ ಇಂದು ನಿಜವಾಗಿ ಸಂವಿಧಾನಕ್ಕೆ ಯಾರಿಗಾದರೂ ಸಂಕಟ ಇದೆ ಅಂದರೆ ಅದು ಕಾಂಗ್ರೆಸ್ನವರಿಂದ ಎಂದರು. 18 ಶಾಸಕರನ್ನ ಅಮಾನತು ಮಾಡಿರುವ ಆದೇಶವನ್ನು ಸಭಾಪತಿಗಳು ಹಿಂಪಡೆಯಬೇಕು ಹಾಗೂ ಸಂವಿಧಾನಕ್ಕೆ ಅಪಮಾನ ಮಾಡಿದ ಡಿಕೆ ಶಿವಕುಮಾರ್ ಅವರನ್ನು ಆ ಸ್ಥಾನದಿಂದ ಕಿತ್ತೊಗೆಯಬೇಕು ಎಂದು ಹೇಳಿದರು. ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ಸಂವಿಧಾನದ ರಕ್ಷಣೆ ಮಾಡುವಂತ ಈ ಮನಸ್ಥಿತಿ ಇದ್ರೆ ನಿಜವಾಗಿಯೂ ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿ ಇದ್ರೆ ಇವತ್ತು ಉಪಮುಖ್ಯಮಂತ್ರಿ ಆದಂತಹ ಡಿಕೆ ಶಿವಕುಮಾರ್ ಅವರನ್ನ ತಕ್ಷಣವಾಗಿ ರಾಜೀನಾಮೆಯನ್ನು ಪಡೆದು ಪಕ್ಷದಿಂದ ಹೊರಹಾಕಬೇಕನ್ನುವಂಥದ್ದನ್ನು ನಾವು ಭಾರತೀಯ ಜನತಾ ಪಕ್ಷವನ್ನು ಒತ್ತಾಯವನ್ನು ಮಾಡ್ತೀವಿ. ಇಲ್ಲ ಅಂದ್ರೆ ನಿಮ್ಮ ಢೊಂಗಿತನ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ನಿನ್ನೆ ರಾಜ್ಯಸಭಾ ಮತ್ತು ಲೋಕಸಭೆಯಲ್ಲಿ ಭಾರತೀಯ ಜನತಾ ಪಕ್ಷದ ಸಂಸದರು ನಿಮ್ಮ ನಿಜ ಬಣ್ಣವನ್ನ ಹೊರಹಾಕಿದ್ದಾರೆ. ನಿಮ್ಮ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಕೇವಲ ನಾಟಕ ರೂಪದಲ್ಲಿ ಕೈಯಲ್ಲಿ ಒಂದು ಸಂವಿಧಾನದ ಪ್ರತಿಯನ್ನು ಹಿಡ್ಕೊಂಡು ನಾವು ಸಂವಿಧಾನ ರಕ್ಷಕರಂತೀವಿ. ಎಲ್ಲಿದ್ದೀರಿ ರಾಹುಲ್ ಗಾಂಧಿ ಅವರೇ? ಏನಾದರೂ ನಿಮ್ಗೆ ಮಾನ ಮರ್ಯಾದೆ ಇದ್ರೆ, ಸಂವಿಧಾನ ರಕ್ಷಣೆ ಮಾಡುವಂತ ನಿಜವಾದ ಮನಸ್ಥಿತಿ ಇದ್ರೆ ನಿಮ್ಮ ಉಪಮುಖ್ಯಮಂತ್ರಿಯನ್ನ ತಕ್ಷಣ ರಾಜೀನಾಮೆ ಪಡೆದು ಪಕ್ಷದಿಂದ ಅವರಿಗೆ ವಜಾಗೊಳಿಸಬೇಕನ್ನುವಂಥದ್ದನ್ನು ಒತ್ತಾಯನ ಮಾಡ್ತೀನಿ. ನಾವು ಹೋರಾಟ ಮಾಡ್ತೀವಿ. ವಿಧಾನಸಭೆಯಲ್ಲಿ ನಮ್ಮ ತಾವೇನು ಅಮಾನತು ಮಾಡಿರಿ, ಅಮಾನತು ಅಷ್ಟೇ ಅಲ್ಲ, ನೀವೇನು ಶಿಕ್ಷೆ ಕೊಟ್ಟರು ಈ ನೀತಿಯ ವಿರುದ್ಧ ತಾವೇನು ಕರ್ನಾಟಕದ ವಿಧಾನಸಭೆ ನಾವು ಅದೊಂದು ರಾಜ್ಯದ 7 ಕೋಟಿ ಜನರ ದೇವಾಲಯ ಅಂತೇಳಿ ನಾವು ಆರಾಧನೆ ಮಾಡ್ತೇವೆ. ಆ ದೇವಾಲಯದಲ್ಲಿ ತಾವು ಔರಂಗಜೇಬನ ಆಡಳಿತ, ಟಿಪ್ಪು ಸುಲ್ತಾನನ ನೀತಿಗಳನ್ನ ತಾವೇನು ತರಲತ್ತೀರಿ, ಇದರ ವಿರುದ್ಧ ನಾವು ತೊಡೆ ತಟ್ಟಿ ಹೋರಾಟ ಮಾಡ್ತದೆ ಭಾರತೀಯ ಜನತಾ ಪಾರ್ಟಿ. ಬಂಧುಗಳೇ, ಇದರ ಜೊತೆಗೆ ತಾವೆಲ್ಲರೂ ಕೇಳಿದ್ದೀರಿ, ಅನಂತ್ ಕುಮಾರ್ ಹೆಗಡೆಯವರು ಏನೂ ಮಾತೇ ಆಡಿರಲಿಲ್ಲ, ಸಂವಿಧಾನ ಬದಲಾವಣೆ ಮಾಡ್ತಾರೆ ಅಂತ ಹೇಳಿ ಇವತ್ತು ನೀವು ಆರೋಪ ಮಾಡಿದ್ರಿ. ವಿದೇಶದಲ್ಲಿ ಹೋಗಿ ರಾಹುಲ್ ಗಾಂಧಿ ಅವರು ಲಂಡನ್ ಒಳಗೆ ಕುಂತು ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಅಂತ ಹೇಳಿ ಅವ್ರು ಹೇಳ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಜವಾಬ್ದಾರಿ ವ್ಯಕ್ತಿ ಇನ್ನೇನು ಕೆಲವೇ ದಿವಸದೊಳಗೆ ನಾನು ಮುಖ್ಯಮಂತ್ರಿ ಆಗ್ತೇನೆ ಅಂತ ಹೇಳಿ ಹೊರಟವರು ಬೇಜವಾಬ್ದಾರಿತನದ ಹೇಳಿಕೆ, ಸಂವಿಧಾನವನ್ನ ಮುಸ್ಲಿಮರ ರಕ್ಷಣೆಗಾಗಿ ನಾವು ಬದಲಾವಣೆ ಮಾಡ್ತೀವಿ ಅಂತಿದ್ರಲ್ಲ,
ತಾವು ಈ ಮಾತನ್ನ ವಾಪಸ್ ತಗೋಬೇಕು. 7 ಕೋಟಿ ಕನ್ನಡಿಗರಿಗೆ ತಾವು ಕ್ಷಮೆಯನ್ನ ಕೇಳಬೇಕು. ಇದರ ಜೊತೆಗೆ ತುಂಬಾ ನೋವಿನಿಂದ ಹೇಳ್ತೇನೆ, ಏನು ಆಲಮಟ್ಟಿ ಜಲಾಶಯ, ಈ ಸಂದರ್ಭದಲ್ಲಿ ಮಾಜಿ ಕೇಂದ್ರ ಸಚಿವರಾದ ಭಗವಂತ್ ಖೂಬಾ, ಶಾಸಕ ಶರಣು ಸಲಗರ್, ಶಾಸಕ ಸಿದ್ದು ಪಾಟೀಲ್, ಈಶ್ವರ್ ಸಿಂಗ್ ಠಾಕೂರ್, ಸೋಮಶೇಖರ್ ಬಿ ಪಾಟೀಲ್, ಬಾಬು ವಾಲಿ, ಶಾಕುಂತಲಾ ಬೆಲ್ದಾಳೆ, ಗುರುನಾಥ್ ಜಾಂತಿಕರ್, ಉಲ್ಲಾಸಿನಿ ಮುಧಾಳೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ರೋಹನ್ ಮನೋಹರ್, C9 ಕನ್ನಡ, ಬೀದರ್.